ಒಟ್ಟು ಪ್ರಕರಣದ ಹಿನ್ನೆಲೆಯಲ್ಲಿ ಸಂಜಯ್ ಸಿಂಗ್ ನಮ್ಮ ಜೊತೆ ಇದ್ದಾರೆ. ಅವರೇನು ಹೇಳ್ತಾರೆ, ಅವರ ಭಾವನೆಗಳೇನು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ನಮಸ್ಕಾರ ಸಂಜಯ್ ಸಿಂಗ್ ಅವರೇ. ನಮಸ್ಕಾರ. ಸಂಜಯ್ ಸಿಂಗ್ ಅವರೇ, ತುಂಬ ಜನಕ್ಕೆ ಕುತೂಹಲ ಇದೆ, ಹೂ ಇಸ್ ಸಂಜಯ್ ಸಿಂಗ್, ಯಾರು, ಎಲ್ಲಿ ಅವರು, ಎಲ್ಲಿಂದ ಬಂದರು, ಏನು ಅಂತ. ಮ್ಯಾಮ್, ನಾನು ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಇಂಟರ್ವ್ಯೂ ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಆ್ಯಂಡ್ ಪವಿತ್ರ ಗಾಟ್ ಇನ್ ಟು ದ ಜೈಲ್. ಸೊ ಲೆಟ್ ಮಿ ರಿಪೀಟ್ ಇಟ್ ಅಗೇನ್ ದ ಸೇಮ್ ಥಿಂಗ್. ಎಸ್. Yeah, Sanjay Singh actually he is from Uttar Pradesh, Okay. but brought up in Visakhapatnam, Andhra Pradesh. Okay, okay. My entire education ಎಲ್ಲ ಆಗಿರೋದೆಲ್ಲ ವಿಶಾಖಪಟ್ಟಣದಲ್ಲೇ ಆಗಿರೋದು. ನಂದು ಅದಾದಮೇಲೆ ಕೆಲಸದಕ್ಕೋಸ್ಕರ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರ್ ಬಂದಿರೋದು. ಓಕೆ. ಇಟ್ ವಾಸ್ ಇನ್ ಸಮ್ವೇರ್ ಇನ್ 2002. ಓಕೆ. ಅಲ್ಲಿಂದ ಬ್ಯಾಂಗ್ಳೂರಲ್ಲಿದ್ದೆ ನಾನು Okay, okay. ಟಿಲ್ 2014ವರೆಗೂ ನಾನು ಬ್ಯಾಂಗ್ಳೂರಲ್ಲಿದ್ದೆ. ಓಕೆ. ಆಮೇಲೆ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಪ್ರದೇಶದಲ್ಲಿ? ಇಲ್ಲ, ಹುಟ್ಟಿ ಬೆಳೆದಿರೋದೆಲ್ಲ ವಿಶಾಖಪಟ್ಟಣ. ವಿಶಾಖಪಟ್ಟಣದಲ್ಲಿ. ಓಕೆ. ಇವತ್ತಿಗೂ ನಿಮ್ಮ ಪೇರೆಂಟ್ಸ್ ಎಲ್ಲ ಎಲ್ಲಿದ್ದಾರೆ? ಪೇರೆಂಟ್ಸ್ ಉತ್ತರ ಪ್ರದೇಶದಲ್ಲಿದ್ದಾರೆ. ಸೊ ಸಂಜಯ್ ಸಿಂಗ್ ಅವರೇ, ಯಾವಾಗ ಪವಿತ್ರ ಗೌಡ ಅವ್ರ ಪರಿಚಯ ಯಾವಾಗ ಆಯಿತು, ಹೆಂಗಾಯಿತು? ನಾನು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದಾದ ಮೇಲೆ ನಾನು ಇರೋದು ರಘುನಹಳ್ಳಿ ಅಂತ, ಕೋನಗುಂಡೆ ಕ್ರಾಸ್ ಹತ್ರ ಒಂದು ಜಾಗ ಇದೆ, ರಘುನಹಳ್ಳಿ. ದಟ್ ಟೈಮ್ ಇಟ್ ವಾಸ್ ಲೈಕ್ ರೂರಲ್ ಏರಿಯಾ, ಬಟ್ ನಾವು ಇಟ್ಸ್ ಪಾಶ್ ಏರಿಯಾ ನಾವು. ಸೊ ಅಲ್ಲಿ ಪವಿತ್ರ ಗೌಡ ಅವ್ರದ್ದು ಮನೆ ಇತ್ತು ಅಲ್ಲೇ. ಸೊ ಅಲ್ಲಿ ಅವ್ರದ್ದು ಅಂಗಡಿನೂ ಇತ್ತು. ಸೊ ಜಸ್ಟ್ ಅದು ಆಪೋಸಿಟಲ್ಲೇ ನಾನು ಫ್ಲ್ಯಾಟ್ ತೊಗೊಂಡಿದ್ದೆ. ಸೊ ಅಲ್ಲೇ ಇದ್ದೆ. ಸೊ ದಟ್ಸ್ ವೆನ್ ಐ ಸಾ ಪವಿತ್ರ ಗೌಡ ಫಸ್ಟ್ ಟೈಮ್. ಅಲ್ಲಿ ನೋಡಿ ದೆನ್ ವಿ ಗಾಟ್ ಇನ್ ಟಚ್ ವಿತ್ ಈಚ್ ಅದರ್. ಯಾವಾಗ ಇದು, ಯಾವ ಇಯರಲ್ಲಿ? ಇಟ್ ವಾಸ್ ಇನ್ ಸಮ್ವೇರ್ ಅರೌಂಡ್ ಲೈಕ್ 2004 or 5 ಐ ಥಿಂಕ್. ಓಕೆ, ಓಕೆ. ಓಕೆ. ಅದಾದಮೇಲೆ ವಿ ಸ್ಟಾರ್ಟೆಡ್ ಟಾಕಿಂಗ್ ಟು ಈಚ್ ಅದರ್. ಮಾತುಕತೆ ನಡೀತಾ ಇತ್ತು. ಆ್ಯಂಡ್ ದೆನ್ ದಟ್ಸ್ ಹೌ ವಿ ಫಾಲ್ ಇನ್ ಲವ್. ವಿ ಗಾಟ್ ಮ್ಯಾರಿಡ್. ಸೊ ಆ ಸಮಯದಲ್ಲಿ ಪವಿತ್ರ ಅವರು ಸಿನಿಮಾದಲ್ಲಿ ಇಲ್ಲ ನಟನೆ ಮಾಡ್ತಾ ಇದ್ರು? ಆ ಟೈಮಲ್ಲಿ ಪವಿತ್ರ ಸಿನಿಮಾ ಅಂದ್ರೇ ಗೊತ್ತಿರಲಿಲ್ಲ. ಭಲೆ ಟಿವಿದಲ್ಲಿ ನೋಡ್ತಾ ಇರ್ಬೋದು ಅನ್ಸುತ್ತೆ, ಬಟ್ ಸಿನಿಮಾ ಇಂಡಸ್ಟ್ರಿದಲ್ಲಿ ಬರಬೇಕು ಮಾಡಬೇಕು ಅಂತ ಆ ಥರ ಕನಸು ಏನೂ ಇರಲಿಲ್ಲ. ಏನಾಗಿದ್ರು ಅವಾಗ, ಏನು ಮಾಡ್ತಿದ್ರು? ಅವ್ರು ಸ್ಟೂಡೆಂಟ್ ಇದ್ರು, ಅವರು ಓದ್ತಾ ಇದ್ರು. ಓಕೆ, ಓಕೆ. ಓಕೆ. ಸೊ ಅದಾದಮೇಲೆ ಎಷ್ಟು ವರ್ಷ ಜೊತೆಗಿದ್ರಿ ಸರ್? ಲೈಕ್ ಮದುವೆ ಆಗಿರೋದು 2007 ಮೇಡಮ್. 2007 ಜುಲೈ 2007 ಆ್ಯಂಡ್ ಸಪ್ರೇಟ್ ಆಗಿರೋದು 2013. ಓಕೆ, ಓಕೆ. ಅಷ್ಟೇ ಮೇಡಮ್. ಸೊ ಸರ್, ಯಾಕೆ, ಯಾವ ಕಾರಣಕ್ಕೆ ಬೇರೆ ಆದ್ರಿ, ಯಾಕೆ ಹಾಗಾಯ್ತು? ಮೇಡಮ್, ಎಲ್ಲರಿಗೂ ಹೇಳ್ದೆ ನಾನು, ದಟ್ ಲ್ಯಾಕ್ ಆಫ್ ಟೈಮ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಡಮ್. ಅದರಿಂದ ನಾವಿಬ್ಬರಿಗೂ ಅಂದರೆ ಟೈಮ್ ಅಷ್ಟೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಬಿಕಾಸ್ ಶಿ ಈಸ್ ಫ್ರಮ್, ನಿಮ್ಮ ವರ್ಕಿಂಗ್ ಅವರ್ಸ್ ತುಂಬ, ನಾನು ಐ ಆಮ್ ಫ್ರಮ್ IT ಇಂಡಸ್ಟ್ರಿ. ಓಕೆ. ಆ್ಯಂಡ್ ಶಿ ಈಸ್ ಫ್ರಮ್ ಫಿಲಮ್ ಇಂಡಸ್ಟ್ರಿ. ಓಕೆ. ಸೊ ನಾನು ಬರೋ ಟೈಮಲ್ಲಿ ಅವ್ರು ಇರಲಿಲ್ಲ, ಅವ್ರು ಬರೋ ಟೈಮಲ್ಲಿ ನಾನು ಇರಲಿಲ್ಲ. ಇದ್ರೇನು ಶಿ ಮೈಟ್ ಬಿ ಟಯರ್ಡ್, ನಾನು ಟಯರ್ಡ್ ಆಗೋದು. ಆಮೇಲೆ ಮಗು ಇದ್ಲು, ಸೊ ನೋಡ್ಕೊಡೋಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಸ್ಟಾರ್ಟ್ ಆಯಿತು. ಸೊ ಅದರಿಂದ ಸಪ್ರೇಷನ್ ಅದಂತ ಕಾರಣ. ಸೊ ಮಗು ಯಾವ ವರ್ಷ ಹುಟ್ಟಿದ್ದು? 2009. ಓಕೆ. November 7, 2009. ಸೊ ನಿಮ್ಗೆ ಆ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲಿಲ್ವಾ, ಲೈಕ್ ಕೋಪ್ ಅಪ್ ಮಾಡೋಕ್ಕೆ ಅಥವಾ? ಇಲ್ಲ, ನಮ್ಮ ಅತ್ತೆ ಮಾವರು ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಪವಿತ್ರ ಗೌಡ ಅವ್ರಿಗೆ ಕೆರಿಯರಲ್ಲಿ ಮುಂದೆ ಹೋಗಬೇಕು ಅಂತ ಕನಸು. ಸೊ ಅದರಿಂದ ನಥಿಂಗ್ ನೆವರ್ ವರ್ಕ್ಡ್ ಔಟ್ ಮೇಡಮ್. ವರ್ಕೌಟ್. ಅವರು ಮೊದಲು ಸಿನಿಮಾ ಮಾಡಿದ್ದು ನಿಮ್ಮ ಜೊತೆ ಇದ್ದಾಗಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರಾ, ಹೇಗೆ? ಹೌದು. ಓಕೆ. ಅವರು ನನ್ನ ಪಾಪ ಹುಟ್ಟಾದ ಒಂದು ವರ್ಷನೋ ಒಂದೂವರೆ ವರ್ಷ ಆದಮೇಲೆ ಓಕೆ ಅವರು ಸಿನಿಮಾ ರಂಗದಲ್ಲಿ ಬಂದರು. ಅಲ್ಲಿಂದ ಅವರು ಮುಂದೆನೇ ಹೋದರು. ಓಕೆ. ಏನು ನಡೆಯುತ್ತೆ ಸರ್ ಜಗತ್ತಲ್ಲಿ, ಎಲ್ಲ ಅವರವರ ಭಾವನೆಗಳನ್ನ ಗೌರವಿಸ್ಬೇಕಾಗತ್ತೆ, ಅವ್ರವ್ರ ಚಾಯ್ಸಸ್ನ ಗೌರವಿಸ್ಬೇಕಾಗತ್ತೆ. ಸೊ ಅದನ್ನು ನಾನು ಭಾಳ ಕೇಳಕ್ಕೆ ಹೋಗಲ್ಲ, ನೀವು ಯಾಕೆ ಬೇರೆ ಆದ್ರಿ ಅನ್ನೋದು ಈಗ ಆಗ್ಬಿಟ್ಟಿದೆ, ತುಂಬ ವರ್ಷಗಳು ಕೂಡ ಕಳೆದಿದೆ. ಸೊ ಫಾರ್ಮಲ್ ಡಿವೋರ್ಸ್ ಅಂತ ಮಾಡ್ಕೊಂಡ್ರಾ ಆಮೇಲೆ? ಎಸ್, ಮ್ಯೂಚುವಲ್ ಡಿವೋರ್ಸ್ ಮಾಡ್ಕೊಂಡ್ರೆ. ಡಿವೋರ್ಸ್ ಫೈಲ್ ಮಾಡಿದ್ರಿ ಅವರು. ಆ್ಯಂಡ್ ಕೋರ್ಟ್ಗೆ ಹೋದ್ವಿ. ಕೋರ್ಟ್ನಿಂದ ಅದು ಆಲ್ ದ ಪ್ರೊಸೀಜರ್ಸ್ ವೆಂಟ್. ಅವ್ರು ಕೇಳಿದ್ರಾ ಅಥವಾ ನೀವು ಕೇಳಿದ್ರಾ ಡಿವೋರ್ಸ್? ಅಂದರೆ ನಾವಿಬ್ಬರು ಒಂದು ನಿರ್ಧಾರಕ್ಕೆ ಬಂದಿರೋದು, ಬಟ್ ಫೈಲ್ ಮಾಡಿರೋದು ಅವರೇನೆ. ಓಕೆ. ಓಕೆ. ದೆನ್ ಮಗಳು ಯಾವ ಥರ, ಅಂದರೆ ನಿಮ್ಮ ನೋಡಿದ್ದೀರಾ ಅಟ್ಲೀಸ್ಟ್ ಆ ನಂತರ? ಎಸ್, ಆಫ್ ಕೋರ್ಸ್. ಓಕೆ. ಒಂದು 2-3 ಸತಿ ಮಾತುಕತೆನೂ ಆಯಿತು, 2-3 ಸತಿ ಮೀಟು ಆಗಿದ್ದೀನಿ. ಈಗ ಬಂದಿದ್ದೀನಿ, ನೋಡ್ತೀನಿ ಟೈಮ್ ಸಿಕ್ಕಿದ್ರೆ, ಇಫ್ ಐ ಗೆಟ್ ಟೈಮ್, ಚಾನ್ಸ್, ಆಪರ್ಚುನಿಟಿ, ಐ ಡೆಫಿನೆಟ್ಲಿ ಮೀಟ್ ಹರ್.
ಓಕೆ, ಈ ರೇಣುಕಾಸ್ವಾಮಿ ಪ್ರಕರಣನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಇಡೀ ಪ್ರಕರಣನ ನೋಡಿದಾಗ ಮೇಡಮ್ ಫಸ್ಟ್ ಟೈಮ್ ನಾನು ಈ ಮಾತು ಕೇಳುವಾಗ ಅದು ಪವಿತ್ರ ಗೌಡ ಅವರ ಹೆಸರು ಬಂದಾದ್ಮೇಲೆ ನಾನು ಐ ವಾಸ್ ಲೈಕ್ ವೆರಿ ಶಾಕ್ಡ್. ಓಕೆ. ನಾನು ನಂಬಿಲ್ಲ, ಈಗಲೂ ನಂಬಲ್ಲ ದಟ್ ಪವಿತ್ರ ಗೌಡ ಕ್ಯಾನ್ ಡೂ ದಿಸ್. ಶಿ ಕ್ಯಾನ್ ಬಿ ಎ ರೀಸನ್ ಬಿಹೈಂಡ್ ಇಟ್, ಬಟ್ ಅವ್ರು ಮಾಡಿದ್ದಾರೆ ಅಂದರೆ ನಾನು ಈಗಲೂ ನಂಬಲ್ಲ. ಯಾಕೆ ಹಂಗೆ ಹೇಳ್ತಾ ಇದ್ದೀರಾ ಸರ್ ನೀವು? ಮ್ಯಾಮ್ ಐ ನೋ ಹರ್ ಪರ್ಸ್ನಲಿ. ಎಲ್ಲರಿಗಿಂತ ಜಾಸ್ತಿ ನಾನು ಅವ್ರ ಜೊತೆ ಇದ್ದೆ, ಕ್ಲೋಸ್, ಆ್ಯಂಡ್ ನಾಟ್ ಓನ್ಲಿ ವಿತ್ ಮೈಂಡ್, ವಿತ್ ಹಾರ್ಟ್ ಆಲ್ಸೋ. ಸೊ ಅದ ಕಾರಣದಿಂದ ನಾನು ಹೇಳ್ತಾ ಇರೋದು, ಅವ್ರ ಕಾರಣ ಆಗಿರ್ಬೋದು, ಬಟ್ ಅವರೇ ಮಾಡಿದ್ದಾರೆ ಅಂದರೆ ನೋ ಮ್ಯಾಮ್. ಓಕೆ. ಅಂದರೆ ಯಾವ ಥರ ಲೇಡಿ ಅವರು ನಿಮ್ಮ? ಶಿ ಈಸ್ ವೆರಿ ಕೆರಿಯರ್ ಓರಿಯೆಂಟೆಡ್. ಓಕೆ. ವೆರಿ ಕೆರಿಯರ್ ಓರಿಯೆಂಟೆಡ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸ್ಟ್ರಗ್ಲಿಂಗ್ ಲೇಡಿ ಶಿ ಈಸ್. ಆ್ಯಂಡ್ ಇಫ್ ಶಿ ಥಿಂಕ್ಸ್ ದಟ್ ಐ ವಾಂಟ್ ದಿಸ್, ಅವಳು ಅಚೀವ್ ಮಾಡೋಕ್ಕೆ ಏನಾದರೂ ಶಿ ವಿಲ್ ರೀಚ್. ನನಗೆ ಈಗಲೂ ನೆನಪಿದೆ, ನಮಗೆ ಮದುವೆ ಆಗಿ ಒಂದು 2-3 ತಿಂಗಳಾಗಿತ್ತು ಮೇಡಮ್. ಆ ಟೈಮಲ್ಲಿ ಅವರು ನನಗೆ ಹೇಳಿದರು ದಟ್ ನನಗೆ ಒಂದು ಫ್ಯಾಷನ್ ಬುಟೀಕ್ ಓಪನ್ ಮಾಡಬೇಕು ಅಂತ. ಓಕೆ. ಬಟ್ ಅಂಥ ಟೈಮಲ್ಲಿ ಐ ವಾಸ್ ನಾಟ್ ದ್ಯಾಟ್ ಫಿನಾನ್ಷಿಯಲಿ ದ್ಯಾಟ್ ಸ್ಟ್ರಾಂಗ್, ದೋ ಇಟ್ ವಾಸ್ ಓಕೆ, ಬಟ್ ನಾಟ್ ದ್ಯಾಟ್ ಸ್ಟ್ರಾಂಗ್ ಟು ಓಪನ್ ಸಚ್ ಎ ಬಿಗ್ ಬುಟೀಕ್. ಬಟ್ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಈಗ ಫ್ಯಾಷನ್ ಬುಟೀಕ್ ಓಪನ್ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ 777 ಅಂತ ನಿಮ್ಗೆ ಹೆಸರು ಗೊತ್ತು ಅನ್ಸುತ್ತೆ ನೋಡಿ. ಅವ್ರ ಗೋಲ್ ಅವ್ರು ಅಚೀವ್ ಮಾಡಿದ್ದಾರೆ. ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕು, ಒಂದು ಫಿಲ್ಮ್ ಇಂಡಸ್ಟ್ರಿದಲ್ಲಿ ಬಂದಬೇಕು ಅಂತ ಅವ್ರಿಗೆ ಕನಸಿತ್ತು, ಅದು ಅಚೀವ್ ಮಾಡಿದ್ದಾರೆ. ಒಂದು ಬುಟೀಕ್ ಓಪನ್ ಮಾಡಬೇಕು ಅಂತನಿತ್ತು, ಅದು ಮಾಡಿದ್ದಾರೆ ಒಳ್ಳೆ ಹೆಸರಲ್ಲಿ. ಇದೇನೋ ಬ್ಯಾಡ್ ಟೈಮ್ ಬಂದಿದೆ, ಈ ಬ್ಯಾಡ್ ಟೈಮು ಹೋಗ್ಬಿಡುತ್ತೆ ಮೇಡಮ್. ಓಕೆ. ಬಟ್ ನೀವು ಯು ಆರ್ ಸ್ಟಿಲ್ ವಿಶಿಂಗ್ ಗುಡ್ ಫಾರ್ ಹರ್. ಯು ಆಲ್ವೇಸ್ ವಿಶ್ ಗುಡ್ ಫಾರ್ ಹರ್. ಓಕೆ. ಸೊ ಇದರಲ್ಲಿ ಬರುತ್ತೆ, ಈ ರೇಣುಕಾಸ್ವಾಮಿ ಕೇಸಲ್ಲಿ ಚಾರ್ಜ್ ಶೀಟ್ ನೀವು ನೋಡ್ತಾ ಇದ್ದಾಗ ಅದರಲ್ಲಿ ಬರುತ್ತೆ ಏನು ಅಂದರೆ, ಅವರು ಗೊತ್ತಿಲ್ಲ ಈ ಥರದ್ದೆಲ್ಲ ಚಪ್ಪಲಿನಲ್ಲಿ ಹೊಡೆದ್ರು ಅನ್ನೋಂಥ ಸುದ್ದಿಗಳಿದ್ವು. ಆಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ರು ಅನ್ನೋಂಥ ಸುದ್ದಿಗಳೆಲ್ಲ ಇದ್ವು. ಹೌದು, ಹಿಂಗೆ ಯಾಕೆ ಅದು ಕೇಳಿದೆ ಮೇಡಮ್. ಅದು ನಾನು ಲೈವಾಗಿ ನೋಡಿಲ್ಲ. ನಾನು ಅಲ್ಲಿ ಆ ಟೈಮಲ್ಲಿ ಈಗ ನಾನು ಯು ಪಿದಲ್ಲಿರೋದು. ಸೊ ಅಲ್ಲಿ ನಾನು ಕೇಳುವಾಗ ಯಾವ ಹೆಂಗಸಿಗೆ ಕೋಪ ಬರಲ್ಲ ಮೇಡಮ್. ಓಕೆ. ಇವಾಗ ಒಂದು ಹೆಂಗಸಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸೋದು, ಕೆಟ್ಟದಾಗಿ ಫೋಟೋಸ್ ಕಳಿಸಿದ್ರೆ ಆ ಹುಡುಗಿ ಏನು ಮಾಡ್ತಾಳೆ? ಸುಮ್ಮನೆ ಇರ್ತಾಳ? ಚಪ್ಪಲಿ ತಗೊಂಡು ಹೊಡಿತಾಳಲ್ವ? ಅದು ಯಾರೇ ಇರಲಿ, ಈ ಭೂಮಿದಲ್ಲಿ ಯಾವ ಹುಡುಗಿ ಕೆಟ್ಟದಾಗಿ ನೀವು ಹೇಳಿದ್ರೆ ಸುಮ್ಮನೆ ಇರ್ತಾರೆ? ಇಲ್ಲ ಅಲ್ವಾ? ಅದು ಕೆಲಸ ಪವಿತ್ರ ಗೌಡನ ಮಾಡಿದ್ದಾರೆ. ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ ಅಷ್ಟೇ, ಬಿಟ್ಟೆ ಸಾಯಿಸಿಲ್ಲ ಅಲ್ವರು. ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ, ಒಪ್ಕೊತೀನಿ. ಓಕೆ. ಯಾಕಂದರೆ ಕೆಟ್ಟದಾಗಿ ಅವ್ರಿಗೆ ಎಷ್ಟು ಸತಿ ಪವಿತ್ರ ಗೌಡ ಅವ್ರಿಗೆ ಎಷ್ಟು ಸತಿ ಬೇಡ ಅವಾಯ್ಡ್ ಮಾಡಿರ್ಬೋದು, ನನಗೆ ಗೊತ್ತು. ಯಾಕಂದರೆ ನಾನು ಅವ್ರ ಜೊತೆ ಇರುವಾಗ ಇಫ್ ಶಿ ಈಸ್ ಬ್ಯುಸಿ, she never used to pick my call. Okay. That time I used to understand that she is busy. If she can ignore a husband, just imagine unknown person ಗೆ ಎಷ್ಟು ಇಗ್ನೋರ್ ಮಾಡಿರ್ಬೋದು ಅವರು. ತುಂಬ ಆದಮೇಲೆ ಅನಿಸುತ್ತೆ ದಟ್ ಪವಿತ್ರ ಗೌಡ ಹ್ಯಾಸ್ ಟೇಕನ್ ದಿಸ್ ಸ್ಟೆಪ್. ಚಪ್ಪಲಿ ತೊಗೊಂಡು ಹೊಡೆದಿರೋದು ಅಷ್ಟೇ. ತುಂಬ ಕಾಟ ಆಗಿದೆ ಅವ್ರಿಗೆ ಅಂತ. ಕಾಟ ಆಗಿದೆ, ನನಗೆ ಗೊತ್ತು. ಅದು ನಿಮ್ಗೆ ಗೊತ್ತು ಹೇಗೆ ಅಂದರೆ ಅವ್ರಿಗೆ ಪೇಷನ್ಸ್ ಲೆವೆಲು ತುಂಬ ಜಾಸ್ತಿ ಇದೆ. ಓಕೆ. ವೇಟ್ ಮಾಡಿ ಅವಾಯ್ಡ್ ಮಾಡಿ ಬಟ್ ತುಂಬ ಜಾಸ್ತಿ ಆದಮೇಲೆ ಅವಳು ಚಪ್ಪಲಿ